ವೃತ್ತಿಯಲ್ಲಿ ವಕೀಲನಾಗಿ ಕೆಲಸ ಮಾಡ್ತೀವಿ. ಇದಕ್ಕೆ ಪರಿವರ್ತಿಸುತ್ತೆ ಅನ್ನುವಂಥ ಒಂದು ಪತ್ರಿಕೆಯ ಸಂಪಾದಕನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಉಳಿದಂತೆ ಅಂದಾಗ ಒಂದಿಷ್ಟು ಆರ್ಟಿಐ ಕಾರ್ಯಕರ್ತನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ಸುದ್ದಿಗೋಷ್ಠಿಯ ಪ್ರಮುಖ ವಿಚಾರ ಅಂತೇಳಿದ್ರೆ ಹೊಸಪೇಟೆ ನಗರದಲ್ಲಿರ್ತಕ್ಕಂಥ ಶ್ರೀ ಶಂಕರಾಮನ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೆ ಶಿವಪ್ಪ ಅನ್ನುವಂಥದ್ದು 2023-24ನೇ ಸಾಲಿನ ಸಂದರ್ಭದಲ್ಲಿ ಸರ್ಕಾರದಿಂದ ವೇತನೇತರ ಕಾಲೇಜು ನಿರ್ವಹಣೆಗಾಗಿ ಮಂಜೂರಾಗಿರ್ತಕ್ಕಂಥ 10 ಲಕ್ಷ ರೂಪಾಯಿ ಹಣವನ್ನು ಬಳಸ್ಕೊಂಡಿರ್ತಾರೆ. ಆ ಬಳಸ್ಕೊಂಡು ಆ ಕಚೇರಿ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ಪರ್ಚೇಸ್ ಮಾಡಿದ್ವಿ ಅಂತೇಳಿ 10 ಲಕ್ಷದ GST ಬಿಲ್ಲನ್ನು ನಕಲಿ ಮಾಡಿಬಿಟ್ಟು ಆ ದುಡ್ಡನ್ನು ವಂಚನೆ ಮಾಡಿದ್ರು. ಬಹುತೇಕ ಕಾಲೇಜುಗಳಲ್ಲಿ ನಾವು ನೋಡಿದ್ರೆ ಒಂದಿಷ್ಟು ಮಾಹಿತಿ ತರಬೇಡ ಅರ್ಧ ಖರ್ಚು ಮಾಡಿ ಅರ್ಧ GST ತರೋದು ಇನ್ನು ಬೇರೆ ತರದ್ದು ವ್ಯವಹಾರಗಳನ್ನು ಮಾಡಿರ್ತಕ್ಕಂಥ ನಿದರ್ಶನಗಳಿದೆ. ಇನ್ನೊಂದಿಷ್ಟು ಕೆಲವರು ನೋಡ್ತಾರೆ ಅಂದರೆ GST ಬಿಲ್ಗಳನ್ನ ಅಷ್ಟೇ ತಂದಿರ್ತಾರೆ, ಮೆಟೀರಿಯಲ್ ಇಲ್ಲ ಕಾಲೇಜಲ್ಲಿ. ಸುಮಾರು ಕಡೆ ಬಂದಿರ್ತಕ್ಕಂಥ ಮಾಹಿತಿ ಮತ್ತು ಅಧಿಕೃತ ಮಾಹಿತಿಯನ್ನು ತೆಗೆದುಕೊಂಡಿರ್ತಾರೆ. ಬಟ್ ಈ ಕನ್ವರ್ಸೇಷನ್ ಅಂತ ಹೇಳಿದ್ರೆ ಕಾಲೇಜ್ 10 ಲಕ್ಷದ ಮೆಟೀರಿಯಲ್ ಕೂಡ ಇಲ್ಲ, ಜೊತೆಗೆ ಸರ್ಕಾರಕ್ಕೆ ವಂಚಿಸುವ ನಿಟ್ಟಿನಲ್ಲಿ GST ಬಿಲ್ಲನ್ನು ಕೂಡ ಈಗ ಪೇ ಮಾಡಿಕೊಂಡು ತಾನೇ ಕೈಯಾರೆ ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು 10 ಲಕ್ಷ ರೂಪಾಯಿ ಸಂಪೂರ್ಣ ಹಣವನ್ನು ಮಾಡಿರ್ತಾರೆ, ಸರ್ಕಾರಕ್ಕೆ ವಂಚನೆ ಮಾಡಿರ್ತಾರೆ. ಜೊತೆಗೆ GST ಏನು ತೆರಿಗೆ ಇಲ್ಲ, ಆ ತೆರಿಗೆಗಳನ್ನು ಕೂಡ ವಂಚನೆ ಮಾಡುವಂಥ ಕೃತ್ಯವನ್ನು ಈಗ ಕೈಗೊಂಡಿರ್ತಾರೆ. ಇದು ದೊಡ್ಡ ಅಭ್ಯಾಸ ಆಗಿರ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ದೊಡ್ಡ ನಷ್ಟವನ್ನು ಮಾಡಿರ್ತಾರೆ. ಇದು ವಿರುದ್ಧ ಆಗಿರ್ತಕ್ಕಂಥ ಕೃತ್ಯ. ಇದರಲ್ಲಿ ಹಲವಾರು ಜನ ಭಾಗಿಯಾಗುವ ಸಾಧ್ಯತೆ ಇರುತ್ತೆ ಕಚೇರಿ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ. ದಿನಾಂಕ 11/3/2023ರಲ್ಲಿ ಒಂದೇ ದಿನ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ. 10 ಲಕ್ಷದ ಒಂದೇ ಸರಿ ತೆಗೆದುಕೊಳ್ಳೋ ಬರೋಲ್ಲ, ಅದು 5 ಲಕ್ಷ ಮೇಲೆ ಟೆಂಡರ್ ಕರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ 3 ಕಡೆ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಒಂದು ಯಲಾಂಕ, ಬೆಂಗಳೂರು ಯಲಾಂಕದಲ್ಲಿ ಇರ್ತಕ್ಕಂಥ ಒಂದು ಅಲ್ಲಿ ಯಲಾಂಕ ಬಂದ್ಬಿಟ್ಟು ಅಂಜನ್ ಎಂಟರ್ಪ್ರೈಸಸ್ ಅಂತೇಳಿ, ಇನ್ನೊಂದು KV ಎಂಟರ್ಪ್ರೈಸಸ್ ಅಂತೇಳಿ ಗುಡಿ ಬಂದ್ಬಿಟ್ಟು ಚಲಸಂದ್ರ ಬೆಂಗಳೂರಲ್ಲೇ, ಇನ್ನೊಂದು SS ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ತುಮಕೂರು ಡಿಸ್ಟಿಕ್ಕಿನ ಗುಬ್ಬಿ. ಈ 3 ಕಡೆಗಳಲ್ಲಿ ಒಂದೇ ದಿನ ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಂಡ್ರೆ ಅಂತೇಳಿ GST ಬಿಲ್ಲನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ಈ GST ಬಿಲ್ಲನ್ನು ಮಾಡಿರ್ತಕ್ಕಂಥ ಇನ್ನೊಂದು ಫ್ರಾಡ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಬ್ಯಾಂಕ್ ಖಾತೆಗಳು ಏನಿದಾವಲ್ಲ ಎಲ್ಲ GST ಬಿಲ್ಲನ್ನು ಕೂಡ ಅವರ ಖಾತೆಗೆ ಇರುತ್ತೆ, ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಬಂದಿದ್ದಾರೆ ಅನ್ನೋದು. ಇವರೇ ಮಾಡ್ತಾರೆ ಬೆಂಗಳೂರಿನ ಗನ್ನಿಗ್ಯಾಪುರದಲ್ಲಿ ಇರ್ತಕ್ಕಂಥ ಒಂದು ಆಕ್ಸಿಸ್ ಬ್ಯಾಂಕ್ ಖಾತೆಯಲ್ಲಿ 3 ಒಂದೇ IPS ಒಂದೇ ಬ್ಯಾಂಕಲ್ಲಿ ಒಂದೇ ಶಾಖೆಯಲ್ಲಿ ಮೂರು ಡಿಸ್ಟ್ರಿಕ್ಟ್ ಬರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಒಂದು ರೂರಲ್ ಮತ್ತು ಒಂದು ಗ್ರಾಮಾಂತರ, ಜೊತೆಗೆ ತುಮಕೂರು ಡಿಸ್ಟ್ರಿಕ್ಟ್. ಈ 3 ಏಜೆನ್ಸಿಗಳು ಕೂಡ ಬೆಂಗಳೂರು ಗನ್ನಿಗ್ಯಾಪುರದಲ್ಲಿ ಒಂದು ಬ್ಯಾಂಕ್ ಏಜೆನ್ಸಿ ತೋರಿಸಿದೆ IFS. ಮತ್ತು 3 ನಂಬರ್ ಏನಪ್ಪ ಅಂತ ಹೇಳಿದ್ರೆ 2 ನಂಬರ್ ಅಷ್ಟೇ ವ್ಯತ್ಯಾಸ, ಲಾಸ್ಟ್ 2 ನಂಬರ್ GST ಇದರಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಸಂಪೂರ್ಣವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ GST ನಂಬರ್ನ ನಾವು ಆನ್ಲೈನ್ ಚೆಕ್ ಮಾಡಿದಾಗ ಇದು GST ಇನ್ವ್ಯಾಲಿಡ್ ಅಂತ ಬರ್ತಾರೆ, ಅಂದರೆ GST ಇಲ್ಲ, ಇಲ್ಲಿ ಕೂಡ ಈ ಹೆಸರಿನಲ್ಲಿ ರಿಜಿಸ್ಟರ್ ಆಗಿಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಫೇಕ್ ಮಾಡಿರ್ತಕ್ಕಂಥ ಕೃತ್ಯ. ಮತ್ತು ಬಹುತೇಕ GST ನಂಬರ್ಗಳಲ್ಲಿ 15 ನಂಬರ್ ಇರ್ತವೆ. ಇಲ್ಲಿ 2 ಬಿಲ್ಲಲ್ಲಿ 15 ನಂಬರ್ ಇದಾವೆ, ಒಂದು ನಂಬರಲ್ಲಿ ಒಂದು ನಂಬರ್ ಮಿಸ್ ಮಾಡಿಕೊಂಡು 14 ನಂಬರ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಂಪೂರ್ಣವಾಗಿ 10 ಲಕ್ಷದ ವ್ಯವಹಾರ ಇದೆಯಲ್ಲ ಅದು ಸಂಪೂರ್ಣವಾಗಿ ವಂಚನೆ ಮಾಡಿರ್ತಕ್ಕಂಥದ್ದು ಒಂದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ಒಂದು ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕಾದ್ರೆ 10,000 ಬ್ಯಾಂಕ್ ಕೊಟ್ಟಿತ್ತು ಅಂತ ಹೇಳಿದ್ರೆ 3 ಅಂಗಡಿಗೆ ದರಪಟ್ಟಿಗಳನ್ನು ಆಹ್ವಾನ ಮಾಡಬೇಕು, 3 ಕೊಟೇಶನ್ ತಗೋಬೇಕು. 3 ಕೊಟೇಶನ್ ನಾವೆಲ್ಲ 4 ಎಷ್ಟು ಕೊಟೇಶನ್ ಆಹ್ವಾನ ಮಾಡ್ತಾರೆ, ಲೋಯೆಸ್ಟ್ 3 ಏನಿದೆಯಲ್ಲ ಅವನ್ನ ಫೈನಲ್ ಮಾಡ್ಕೋಬೇಕು. ಲೋಯೆಸ್ಟ್ 3ರಲ್ಲಿ ಮತ್ತೆ L3 ಏನಿದೆಯಲ್ಲ ಕಡಿಮೆ ದರ ಇರ್ತಕ್ಕಂಥದ್ದನ್ನೇ ಚಾಯ್ಸ್ ಮಾಡ್ಕೋಬೇಕು, ಅದಕ್ಕೆ ಟೆಂಡರ್ ಕೊಡಬೇಕು ಅನ್ನೋಂಥ ಒಂದು ನಿಯಮ ಇದೆ. ಬಟ್ ಈ ಪ್ರಿನ್ಸಿಪಲ್ ಏನು ಮಾಡಿದ್ರೆ ಅಂತ ಹೇಳಿದ್ರೆ 6 ತಿಂಗಳಲ್ಲಿ ಸುಮಾರು 25 ಬಿಲ್ಗಳ ಅಡಿಯಲ್ಲಿ 4,92,954 ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ. ಎಷ್ಟು ಅಂತ ಹೇಳಿದ್ರೆ ಒಂದೊಂದು ಬಿಲ್ಲಿನ ಮೊತ್ತ ಎಷ್ಟು ಅಂತ ಹೇಳಿದ್ರೆ 19,000 ಚಿಲ್ಲರೆ, 19,938, 19,930, ಈ 322, 19,913 ಈ ಥರ 19 ಚಿಲ್ಲರೆ ಮಾಡ್ಕೊಂಡಿದ್ದಾರೆ. ಆ 25 ಬಿಲ್ ಒಂದೇ ಬಿಲ್ ಮಾತ್ರ 20,000 ಇರೋದು, ಉಳಿದಿರ್ತಕ್ಕಂಥ 24 ಬಿಲ್ 19,000 ಚಿಲ್ಲರೆ ಮಾಡ್ಕೊಂಡಿದ್ದಾರೆ. ಮತ್ತು ಅವು ಹೆಂಗಿದೆ ಅಂತ ಹೇಳಿದ್ರೆ ಏಪ್ರಿಲ್ 14ಕ್ಕೆ ಒಂದು ಪರ್ಚೇಸ್ ಮಾಡ್ತಾರೆ 1 ಬಿಲ್ಲು, ನೆಕ್ಸ್ಟ್ 20ಕ್ಕೆ ಮಾಡ್ತಾರೆ, 21ಕ್ಕೆ ಮಾಡ್ತಾರೆ, 23ಕ್ಕೆ ಮಾಡ್ತಾರೆ, 24 ಮಾಡ್ತಾರೆ, 26 ಮಾಡ್ತಾರೆ, 27 ಒಂದೇ ತಿಂಗಳಲ್ಲಿ ಕಂಟಿನ್ಯೂ ಆಗಿ ಒಂದೇ ಬಿಟ್ಟು ಒಂದು ಗ್ಯಾಪ್ ಮಾಡ್ಕೊಂಡಿರ್ತಾರೆ. ಮತ್ತು ಇವೆಲ್ಲ ಬಿಲ್ ಖರೀದಿ ಮಾಡಿರೋದು ಕೂಡ 25 ಬಿಲ್ಲು ಒಂದೇ ಅಂಗಡಿ ಹೊಸಪೇಟೆಯಲ್ಲಿರ್ತಕ್ಕಂಥ ಮಹಾವೀರ ಏಜೆನ್ಸಿ ಅನ್ನುವಂಥ ಅಂಗಡಿಯಲ್ಲಿ ಒಂದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾರೆ. ಇದು ಕೂಡ ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಯಾಕಂತ ಹೇಳಿದ್ರೆ
ಟೆಂಡರ್ ಕೊಡಬೇಕು, ಸುಮಾರು 5 ಲಕ್ಷ ಅಂದಾಜಿನ ಮೊತ್ತ ಒಂದೇ ಇದರಲ್ಲಿರೋದ್ರಿಂದ ಟೆಂಡರ್ ಕೊಟ್ಬಿಟ್ಟು ಯಾರು ಕಡಿಮೆ ಕೊಡ್ತಾರೆ ಅವ್ರು ಸಪ್ಲೈ ಮಾಡಕ್ಕೆ ಕೊಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಕೂಡ ಏನು ಮಾಡಿದ್ರೆ ವೈಲೇಷನ್ ಮಾಡಿದೆ. ಬಟ್ ಈ ಬಿಲ್ಗಳೆಲ್ಲ ಲೀಗಲ್ ಆಗಿದೆ, ಬಿಲ್ ಲೀಗಲ್ ಇದೆ, ಬಟ್ ಅದು ಪರ್ಚೇಸ್ ಮಾಡಿರೋದು ಮಾತ್ರ ವೈಲೇಷನ್ಸ್ ಆಗಿದೆ. ಹಾಗಾಗಿ ಇದೊಂದು ಕೃತ್ಯವಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಏನು ನಿಟ್ಟಪೂರ್ವ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೆ ಶಿವಪ್ಪನವರು ಕಾಮರ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಏನಂತ ಹೇಳಿದ್ರೆ ಹಣಕಾಸಿನ ವ್ಯವಹಾರದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರ್ತಕ್ಕಂಥವ್ರು, ಮತ್ತೆ ಮಕ್ಕಳಿಗೆ ಆ ಬಗ್ಗೆ ಸಾಕಷ್ಟು ಬೋಧನೆ ಮಾಡ್ತಕ್ಕಂಥದ್ದು. ಅವರೇ ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ, ಇವರ ಮಾರಾಲಿಟಿ ಏನು ಮಕ್ಕಳಲ್ಲಿ ಇರ್ತಾರೆ ಅನ್ನೋದಾಗಿರ್ಬೋದು, ಮತ್ತು ಮಕ್ಕಳಿಗೆ ಹೆಂಗೆ ಇವರು ಪರಿವರ್ತನೆ ಮಾಡ್ಕೊಳ್ಬೇಕಂತ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥದ್ದು. ಯಾಕಂತೇಳಿ ಯಾರೋ ಬೇರೆ ಬೇರೆ ಇಲಾಖೆಯವರು ಮಾಡ್ತಕ್ಕಂಥ ಕೃತ್ಯಗಳಾದರೆ ಅವ್ರ ಹಣಕಾಸಿಗೋಸ್ಕರನೇ ಪರ್ಮಿಟಿಗೆ ಬಂದಿರ್ತಾರೆ, ಇನ್ನೇನೋ ಲಂಚ ಕೊಟ್ಟು ಬಂದಿರ್ತಾರೆ, ಇನ್ನೇನೋ ಆಗಿರುತ್ತೆ ಅನ್ನೋಂಥದ್ದು. ಬಟ್ ಇಲ್ಲಿ ಪ್ರಾಂಶುಪಾಲರಾಗಿ ಬಂದಿರತಕ್ಕಂಥದ್ದು ಏನಂದ್ರೆ ಆ ಥರದ್ದು ಯಾವುದೇ ಆಮಿಷಗಳು ಇರಲ್ಲ. ಯಾವುದೇ ದುಡ್ಡು ಬಂದಿರೋದು ಸೀನಿಯರಿಟಿ ಮೇಲೆ ಬಂದಿರತಕ್ಕಂಥ ಒಂದು ಇದಾಗಿರುತ್ತೆ. ಮತ್ತು ಬಹುತೇಕ ಅಲ್ಲಿರ್ತಕ್ಕಂಥದ್ದು ನಮ್ಮ ನೈತಿಕತೆ ಏನಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಮಾರ್ಕೆಟಿಂಗ್ ಸೃಷ್ಟಿ ಮಾಡಬೇಕು, ಆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಸಮಾಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ಮಕ್ಕಳ ಮುಖಾಂತರ ನಾವು ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ಮಕ್ಕಳನ್ನು ತಯಾರು ಮಾಡಬೇಕಾಗಿರ್ತಕ್ಕಂಥದ್ದೇ ಅಂತ ಒಂದು ಭ್ರಷ್ಟಾಚಾರ ಕಾರ್ಯಗಳು ಕೊಡ್ತಾರೆ. ಮಕ್ಕಳ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಕೃತಿ ಆಗಿರ್ತಕ್ಕಂಥದ್ದು. ಮತ್ತೆ ಈ ಕಾಲೇಜಲ್ಲಿ ಇನ್ನೂ ಸಾಕಷ್ಟು ಇಲ್ಲಿಗಲ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ಗಳು ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ನಮ್ಮ ಗಮನಿಸಿರುತ್ತೆ. ಹಾಗಾಗಿ ಬೇರೆ ಬೇರೆ ಮೂಲದಿಂದಲೂ ಕೂಡ RTI ಇಟ್ಬಿಟ್ಟು ಮಾಹಿತಿಯನ್ನು ಕಲಿಯೋಕ್ಕೂ ಪ್ರಯತ್ನ ಮಾಡಿದ್ವಿ. ಬಟ್ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಈಗಿರ್ತಕ್ಕಂಥ ಪ್ರಿನ್ಸಿಪಾಲ್ ಸೂರ್ಯನಗರ ಅನ್ನೋದು ಅವರು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ CCTV ರಾತ್ರಿ ಹೋಗಿ ಡಾಕ್ಯುಮೆಂಟ್ಗಳನ್ನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು, ಈ ಥರದ್ದೆಲ್ಲ ಕೃತ್ಯಗಳು ನಡೀತಾ ಒಂದು ಅಂಶ ಕಂಡುಬಂದಿದೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ CCTV ಕೂಡ RTI ಕೇಳೋ ಪ್ರಯತ್ನ ಮಾಡಿದ್ವಿ.